ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮನ ಕೈ ರುಚಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಸಾಲ ಎಗ್ ಬುರ್ಜಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡ್ಕೊಳ್ಳೋಣ. ಈರುಳ್ಳಿ, ಎರಡೆರಡು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಗರಂ ಮಸಾಲ, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಒಂದೇ ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ನಾನೀಗ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಕ್ಕೊಳ್ಳೋಣ. ಫಸ್ಟು ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಕ್ಕೊಳ್ಳೋಣ. ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೊಬೇಡಿ, ಒಂದು ಮೀಡಿಯಮ್ ಸೈಜಾಗಿರಲಿ. ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡುವಾಗ ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಈರುಳ್ಳಿ, ಕೆಂಪಿಗೆ ಬೇಗನೂ ಬೇಯುತ್ತೆ. ನೋಡಿ, ಈಗ ಆಗ್ತಾಯಿದೆ. ಫುಲ್ ಬೇಯಬೇಕನ್ನೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಹಂಗೆ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲ್ಲೇ. ಹಸಿ ಸ್ಮೆಲ್ ಹೋಗೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಮಾಡುವಾಗ ಫ್ಲೇವರಲ್ಲಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಪ್ಲೈನ್ ಎಗ್ ಬುರ್ಜಿನೂ ಮಾಡ್ಬೋದು, ಇದು ಮಸಾಲ ಎಗ್ ಬುರ್ಜಿ. ನೋಡಿ, ಈ ಟೈಮಲ್ಲಿ ಒಂದೇ ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ನೀವು ಜಾಸ್ತಿ ಮೊಟ್ಟೆ ಇದ್ದರೆ ಜಾಸ್ತಿ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಬೋದು, ಅವಾಗ ತುಂಬ ಚೆನ್ನಾಗಿರುತ್ತೆ. ನಾನು 5 ಮೊಟ್ಟೆ ಅಲ್ವಾ, ಸಾಕು ಕ್ವಾಂಟಿಟಿ ಇಷ್ಟೇ ಅಂತ ಇಷ್ಟು ಹಾಕೋತಾ ಇದ್ದೀನಿ. ಇನ್ನು ಟೊಮೆಟೊ ಎಲ್ಲ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೆಟೊನ ಒಂದು 5 ನಿಮಿಷ ಹಂಗೆ ಎಣ್ಣೆಲಿ ಹುರ್ಕೊಳ್ಳೋಣ. ಟೊಮೆಟೊನ ತುಂಬ ಸ್ಮ್ಯಾಶ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ದಪ್ಪದಿರುತ್ತಲ್ಲ, ಅದು ಮಾತ್ರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಹಂಗೆ ಎಣ್ಣೆಲೇ ಹುರ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಒಂದು 2 ನಿಮಿಷ ಹಂಗೆ ಬಿಟ್ಬಿಡ್ತೀನಿ. ಆಮೇಲೆ ತುಂಬ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಹಂಗೆ ಒಂದು 5 ನಿಮಿಷ ಎಣ್ಣೆಲೇ ಹುರ್ಕೊಳ್ಳೋಣ. ಅರಿಶಿನದ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಲಿ. ನೋಡಿ, ಈಗ ಆಗಿದೆ. ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ. ಈ ಟೈಮಲ್ಲಿ ಎಲ್ಲ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೇಬಲ್ ಸ್ಪೂನ್ ಅಷ್ಟೇ. ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫುಲ್ ಸೀದೋಗ್ಬಿಡಿದೆ. ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಹಂಗೆ ಹುರ್ಕೊಳ್ಳೋಣ. ಯಾಕಂದರೆ ಆ ಪೌಡರ್ದೆಲ್ಲ ಸ್ಮೆಲ್ ಇರುತ್ತಲ್ಲ, ಹಸಿ ವಾಸನೆ ಅದೆಲ್ಲ ಹೋಗಲಿ. ಒಂದು 5 ನಿಮಿಷ ಹಂಗೆ ಎಣ್ಣೆಲೇ ಹುರ್ಕೊಳ್ಳೋಣ. ನೋಡಿ, ಹಂಗೆ ಹುರ್ಕೊಂಡ್ರೆ, ಇಲ್ಲಾಂದರೆ ಮೊಟ್ಟೆ ಹಾಕಿದಾಗ ಆ ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ. ಈ ಟೈಮಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ಈ ಟೈಮಲ್ಲೇ ಸೇರಿಸೋದ್ರಿಂದ ಅದು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮೇಲೂ ಹಾಕ್ಬೋದು, ನಾನು ಮೇಲೆ ಹಾಕೋಕ್ಕೆ ಹೋಗೋದಿಲ್ಲ ಯಾವುದಕ್ಕೂ. ನಾನು ಎಣ್ಣೆಲೇ ಹುರ್ಕೊಂಬಿಡ್ತೀನಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಒಂದು 5 ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ಮೊಟ್ಟೆ ಸೇರಿಸ್ಕೊಳೋಣ. ಮೊಟ್ಟೆ ಸೇರಿಸುವಾಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ, ಫುಲ್ ಕಮ್ಮಿ ಮಾಡ್ಕೊಂಬಿಡಿ ಒಲೆ, ಇಲ್ಲಾಂದರೆ ನಾವು ಹಾಕೋಷ್ಟರಲ್ಲೆಲ್ಲ ಸೀದೋಗ್ಬಿಡುತ್ತೆ. ನಾನೊಂದು 5 ಮೊಟ್ಟೆ ಸೇರಿಸ್ತಾಯಿದ್ದೀನಿ. ಫುಲ್ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ ಫುಲ್ಲು. ಹೈ ಫ್ಲೇಮ್ ಇದ್ದರೆ ನಾವು ಒಂದೊಂದೇ ಹೊಡೆದು ಎಷ್ಟೆಲ್ಲ ಎಲ್ಲ ಸೀದೋಗುತ್ತೆ ಕೆಳಗೆ, ಅದಕ್ಕೋಸ್ಕರ. ಚೆನ್ನಾಗಿರುತ್ತೆ ಮಸಾಲ ಎಗ್ ಬುರ್ಜಿ. ಅನ್ನ ಸಾಂಬಾರು ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಅದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇನ್ನೊಂದು ಎಗ್ ಬುರ್ಜಿ ಮಾಡ್ತಾರೆ, ಅದು ಸುಮ್ಮನೆ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಇದೇನಂದರೆ ಸ್ವಲ್ಪ ಸ್ಪೈಸಸ್ ಎಲ್ಲ ಅಷ್ಟೇ. ಈ ಟೈಮಲ್ಲೇ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಬಿಡ್ತೀನಿ. ಮುಂಚಿತವಾಗಲೇ ಹಾಕ್ಕೊಂಡ್ರೆ ಆ ಫ್ಲೇವರೇ ಸಿಗೋದಿಲ್ಲ. ಈ ಟೈಮಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಆ ಫ್ಲೇವರ್ ಇರುತ್ತೆ. ಹಾಕಾದ್ಮೇಲೆ ಒಂದು 5 ನಿಮಿಷ ಹಂಗೆ ಬಿಡೋಣ. ನಾನೊಂದು 5 ನಿಮಿಷ ಹಂಗೆ ಬಿಟ್ಬಿಡ್ತೀನಿ. ಹಾಗೆ ಮಿಕ್ಸ್ ಮಾಡ್ತಾಯಿದ್ರೆ ಅದು ಎಗ್ ಸ್ಮೆಲ್ ಬಂದುಬಿಡುತ್ತೆ. ಒಂದು 5 ನಿಮಿಷ ಹಂಗೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳೋಣ. ಇಲ್ಲ, ಮೊಟ್ಟೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡು ಆ ಮೊಟ್ಟೆ ಸ್ಮೆಲ್ ಹಂಗಂಗೆ ಇರುತ್ತೆ. ಒಂದು 5 ನಿಮಿಷ ಹಂಗೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು. ಒಬ್ಬೊಬ್ರಿಗೆ ತುಂಬ ದಪ್ಪ ಇರಬೇಕು ಆ ಮೊಟ್ಟೆ, ಒಬ್ಬೊಬ್ರಿಗೆ ಫುಲ್ ಪುಡಿಯಾಗಿರಬೇಕು. ಅದು ನಮ್ಮ ಅನುಕೂಲ, ನಮ್ಗೆ ಹೆಂಗೆ ಬೇಕೋ, ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ಳೋಣ. ದಪ್ಪ ಇದ್ದರೆ ಒಂದು ಸ್ವಲ್ಪ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಅಷ್ಟೇ.
ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮಸಾಲ ಎಗ್ ಬುರ್ಜಿ. ನೀವು ಕೂಡ ಹಿಂಗೆ ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ. ಕಾಯಿ ತುರಿನೂ ಹಾಕ್ತಾರೆ, ಒಬ್ಬೊಬ್ರು ಕಾಯಿ ತುರಿ ಹಾಕ್ತಾರೆ, ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರೆ, ಅದೂ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಒಂದು 5 ನಿಮಿಷ ಚೆನ್ನಾಗಿ. ಹೈ ಫ್ಲೇಮ್ ಇಡಬೇಡಿ, ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹಾಗೆ ಮಿಕ್ಸ್ ಮಾಡ್ಕೊತಾ ಇರೋಣ. ಹಾಗೆ ಬಿಟ್ಟರೆ ಎಲ್ಲ ಸೀದೋಗುತ್ತೆ, ಅದಕ್ಕೆ ಒಂದು 5 ನಿಮಿಷ ಹಾಗೆ ಕೈಯಲ್ಲಿ ಆಡಿಸ್ಕೊತಾ ಇರೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮಸಾಲ ಎಗ್ ಬುರ್ಜಿ. ಒಂಚೂರು ಸ್ಮೆಲ್ ಬರಲ್ಲ, ಮೊಟ್ಟೆ ಸ್ಮೆಲ್ಲು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಸಾಲ ಎಗ್ ಬುರ್ಜಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ದೋಸೆ ಜೊತೆ, ಚಪಾತಿ ಜೊತೆ, ಅನ್ನ ಸಾಂಬಾರು ಜೊತೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್.